ಡೀಟೇಲ್ ಆಗಿ ಮಾತಾಡಿ ಅಣ್ಣ. ಸರ್ಕಾರಕ್ಕೆ ಹಣಕ್ಕಿಂತ ಹೆಚ್ಚಾಗಿ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ರಾಜ್ಯಪಾಲರಿಗೆ ಮೈಸೂರು ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಒಂದು ಆಡಳಿತ ಸರ್ಕಾರ ಜೊತೆಗೆ ಮುಖ್ಯ ನ್ಯಾಯಮೂರ್ತಿಗಳು ಈ ಕೂಡಲೇ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ಒಳಗೊಂಡ ತನಿಖಾ ತಂಡವನ್ನು ರಚಿಸಿ ಬಗೆಹರಿಯದೆ ಉಳಿದಿರುವ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಗಳನ್ನು ಕಾನೂನಿಗೆ ಒಪ್ಪಿಸಬೇಕು. ಎರಡನೇ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯಲ್ಲಿ ನಡೆದಿರುವ ಅಕ್ರಮ ಭೂ ಕಬಳಿಕೆ ಕುರಿತು ಸೂಕ್ತ ತನಿಖಾ ತಂಡ ರಚಿಸಿ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಕೆಲವು ಭೂಮಿಗಳ ವರ್ಗಾವಣೆ ನಿಷೇಧ ತಿದ್ದುಪಡಿ ಅಧಿನಿಯಮ 1978 ಉಳಿವವರ ಭೂಮಿಯ ಒಡೆಯದಂತಹ ಭೂ ಸುಧಾರಣೆ ಕಾಯ್ದೆಗಳಿಂದ ಬಡ ಕುಟುಂಬಗಳಿಗೆ ಬಂದಂತಹ ಭೂಮಿಯನ್ನು ಅಕ್ರಮವಾಗಿ ಕಬ್ಜಾ ಮಾಡಿದ ಭೂಗಳ್ಳರಿಂದ ಸರ್ಕಾರ ಹಿಂಪಡೆದು ಮುಕ್ತ ಬಡವರಿಗೆ ಮರಳಿ ನೀಡಬೇಕು. ಮೂರನೇದು 5 ವರ್ಷಗಳ ಕಾಲ ಜೈಲುವಾಸ ಹಾಗೂ ತನ್ನದಲ್ಲದ ತಪ್ಪಿಗೆ ಸಮಾಜದಲ್ಲಿ ಕಳಂಕವಟ್ಟ ನಿರಪರಾಧಿ ಸಂತೋಷ್ ಅವರಿಗೆ ಆ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸಿ ಸುಳ್ಳು ಆರೋಪ ಮಾಡಿದ ಅಧಿಕಾರಿಗಳು ನಿಜವಾದ ಕೊಲೆಗಾರರು ಸಂತೋಷ್ ಅವರಿಗೆ 50 ವರ್ಷ ಪರಿಹಾರವನ್ನು ನೀಡಬೇಕು. ನಾಲ್ಕನೇದು, ಸೌಜನ್ಯ ಪ್ರಕರಣದ ಹಿಂದಿರುವ ನಿಜ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ಮೂಲಕ ನ್ಯಾಯ ಒದಗಿಸಿಕೊಟ್ಟು ಹೆಣ್ಣಿನ ಗೌರವವನ್ನು ಉಳಿಸಬೇಕು. ಐದನೇದು, ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ವಿಷಯವಾಗಿ ಧ್ವನಿ ಮಾಡುವ ಹೋರಾಟಗಾರರಿಗೆ ರಕ್ಷಣೆ ನೀಡಬೇಕು. ಯಾಕಂದ್ರೆ ಒಂದು ಹೋರಾಟ ಮಾಡ್ತೀವಿ ಅಂತಂದ್ರೆ ಈಗೆಲ್ಲೋ ಶ್ವೇತಗೊಬ್ಬರ ಅಂತದ್ದು ಇಲ್ಲ ಅವ್ರನ್ನ ಪಂಚ ಅಂತ ಕೆಲಸಗಳು ನಡೀತಾ ಇದೆ. ಹೋರಾಟಗಾರಗಳನ್ನ ಪ್ರಜಾಪ್ರಭುತ್ವದಲ್ಲಿ ಬಾಯ್ಕಾಟ್ ಆಗ್ತಾ ಇದ್ದಾರೆ ಕಾನೂನಾತ್ಮಕವಾಗಿ. ಆರನೇದು, ಸೌಜನ್ಯ ಪ್ರಕರಣದಲ್ಲಿ ಕಳಪೆ ತನಿಖೆ ಮಾಡಿ ನ್ಯಾಯದ ದಾರಿ ತಪ್ಪಿಸಿರುವ ಅಧಿಕಾರಿಗಳನ್ನು ನ್ಯಾಯಾಲಯವು ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು ಅವ್ರನ್ನ ಅಂತಕ್ಕಂಥ ಡಿಮ್ಯಾಂಡ್ನ ಇಟ್ಟಿದ್ದೀನಿ ಸರ್. ನಿಮ್ಮ ಒಂದು ನ್ಯಾಯಮೂರ್ತಿಗಳ ಒಂದು ಸಮ್ಮುಖದಲ್ಲಿ ದಯವಿಟ್ಟು ಇದನ್ನ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಮೂರ್ತಿಗಳಿಗೆ ಹಾಗೂ ರಾಜ್ಯಪಾಲರ ಗಮನಕ್ಕೆ ತಂದು ನೋಡಿ ಸರ್, ನೋಡಿ ಸರ್. ಎಲ್ರಿಗೂ ನಮಸ್ಕಾರ. ಈ ದಿನ ಮೈಸೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಎಂ ಮಂಜುನಾಥ್ ಅವರು, BP ಸುಶೀಲ್ ಅವರು, ಸುಧಾಕರ್ ಅವರು, ಅದೇ ರೀತಿಯಲ್ಲಿ ಸುಮಾರು ಜನ ನಾಯಕರುಗಳು ನೀವೆಲ್ಲ ಸಹಿ ಮಾಡಿಕೊಟ್ಟಿದ್ದೀರಿ. ಒಂದು ಮನವಿ ಬಂದಿದೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ತನಿಖೆಯನ್ನು ಸೂಕ್ತ ತನಿಖಾ ತಂಡ ರಚನೆ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಂತ ರಾಜ್ಯಪಾಲರಿಗೆ ಮತ್ತು ಗೌರವಂತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಲಿಕ್ಕೆ ತಾವು ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಜಿಲ್ಲಾಡಳಿತದ ವತಿಯಿಂದ ಈ ದಿನವೇ ಇದನ್ನು ಪುಟಪ್ ಮಾಡಿಸಿ ಫಾಲೋಅಪ್ನು ಸಹ ಮಾಡ್ತೇವೆ. ತಮಗೂ ಸಹ ಅದ್ರದ್ದು ರಿಪ್ಲೈ ಕೊಡ್ತೇವೆ. ಸೊ ಇದು ಏನು ನೀವು ಸೌಜನ್ಯ ಅತ್ಯಾಚಾರದ ಪ್ರಕರಣ ಇದೆ, ಇದು ಭಾಳ ಸೆನ್ಸಿಟಿವ್ ಮತ್ತು ನಮ್ಮ ನಾಡಿನ ಯಾವುದೇ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆದಾಗ ಈ ಥರದ ಪ್ರತಿಭಟನೆಗಳಾಗೋದು ಸಹಜ ಮತ್ತು ಅವರಿಗೆ ನ್ಯಾಯ ಒದಗಿಸಿದಾಗ ನಮಗೂ ಸಹ ಅದರಲ್ಲಿ ಒಂದು ಸಾರ್ಥಕತೆ ಸಿಗುತ್ತೆ. ಸೊ ಆ ಕೆಲಸ ಆಗಲಿ ಅಂತ ನಾನು ಆಶಿಸ್ತೇನೆ. ಇದನ್ನು ಇವತ್ತೇ ಪುಟಪ್ ಮಾಡಿ ತಮಗೆ ಕಳಿಸ್ತೀನಿ.